ಸಾಧ್ವಿ ಸಂಗಮ್ ಜೊತೆ ಪಾರ್ಟಿಗೆ ಬರ್ಬೇಕು ಅಂತ ತುಂಬಾ ಅಂದ್ಕೊಂಡಿದ್ಲು. ಆದ್ರೆ ಸಂಗಮ್ ಇಂಚರ ಜೊತೆ ಬಂದಿರೋದು ಅವಳಿಗೆ ಗೊತ್ತಿರ್ಲಿಲ್ಲ. ಅವಳು ವಿಕ್ರಾಂತ್ ಜೊತೆ ಒಂದು ಕಾರ್ನರ್ ನಲ್ಲಿ ಡ್ರಿಂಕ್ಸ್ ಗ್ಲಾಸ್ ಹಿಡ್ಕೊಂಡು, ಇವತ್ತು ಸಂಗಮ್ ಬರ್ತಾನೆ ಅಂತ ನಿನಗನ್ಸುತ್ತಾ ಅಂತ ಕೇಳಿದ್ಲು. ಅದಕ್ಕೆ ವಿಕ್ರಾಂತ್, ನನ್ಗೇನ್ ಗೊತ್ತು, ಅವನ್ ತುಂಬಾ ಮೂಡಿ, ಅವನಿಗೆ ಈ ತರ ಪಾರ್ಟೀಸ್ ಎಲ್ಲ ಇಷ್ಟ ಆಗಲ್ಲ ಅಂತ ನಿನಗೂ ಗೊತ್ತಲ್ವಾ, ಸೊ ಅವನ್ ಬರ್ತಾನೆ ಅಂತ ನನಗನ್ಸಲ್ಲ ಅಂತ ಹೇಳ್ದ. ಯಾವಾಗ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು ಪ್ರತಿ ಸಲ ಸಂಗಮ್ ಅವನ್ ಇನ್ವಿಟೇಷನ್ನ ಡಿಕ್ಲೈನ್ ಮಾಡ್ತಿದ್ದ. ತಕ್ಷಣ ಅಲ್ಲಿದ್ದವರೆಲ್ಲ ಒಂದೇ ಕಡೆ ನೋಡ್ತಿರೋದ್ ನೋಡಿ ಅವನು ಆ ಕಡೆನೆ ತಿರುಗ್ದಾಗ ಅಲ್ಲಿ ಸಂಗಮ್ ಮತ್ತೆ ಇಂಚರ ಕೈ ಕೈ ಹಿಡ್ಕೊಂಡ್ ಬರ್ತಾ ಇರೋದು ಕಾಣಿಸ್ತು. ಸಾಧ್ವಿ ಕೂಡ ಅದನ್ನ ನೋಡಿ ಶಾಕ್ ಆದ್ಲು. ಅವಳು ಸಿಟ್ಟು ನೋಡಿ, ಈಗ ಇದು ತನ್ಬುಡಕ್ಕೆ ಬರುತ್ತೆ ಅಂತ ವಿಕ್ರಾಂತ್ಗೆ ಸೆನ್ಸ್ ಆಯ್ತು. ಅವಳು ಅವನ ಹತ್ರ, ಲೋ ವಿಕ್ರಾಂತ್, ಏನೋ ಇದು, ಅವಳು ಸಂಗಮ್ ರಿಲೇಟಿವ್ ಅಂತ ಹೇಳಿದ್ಯಲ್ಲೋ ಅಂತ ಕೇಳಿದ್ಲು. ಅವನು ಅವಳ ಕ್ವೆಶ್ಚನ್ಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹಾ ಅಂತ ಹೇಳ್ದ. ಯಾವ ಸಂಬಂಧನ ಪಬ್ಲಿಕ್ ಮಾಡ್ದೆ ಪ್ರೈವೇಟ್ ಆಗಿಡ್ಬೇಕು ಅಂತ ಸ್ವತಃ ಸಂಗಮ್ಮೆ ಹೇಳಿದ್ನೋ, ಈಗ ಅವನೇ ಈ ಪಾರ್ಟಿಗ್ ಬಂದು ಆ ಸಂಬಂಧನ ಪಬ್ಲಿಕ್ ಮಾಡ್ತಿದ್ದ. ವಿಕ್ರಾಂತ್ ಹೇಳಿದ್ ಕೇಳಿ ಸಾಧ್ವಿ, ಏನ್ ನಿನ್ ತಲೆ, ಈಗ್ಲೂ ನನ್ ಹತ್ರ ಸುಳ್ಳು ಹೇಳೋಕ್ ಟ್ರೈ ಮಾಡ್ತಿದ್ಯಾ? ನನ್ನಿಂದ ಏನ್ ಮುಚ್ಚಿಡ್ತಾ ಇದ್ಯಾ ಹೇಳು ಅಂತ ಹೇಳ್ತಾ ಟೇಬಲ್ ಮೇಲೆ ತನ್ನ ಗ್ಲಾಸ್ನ ಜೋರಾಗಿ ಕುಟ್ಟಿದ್ಲು. ಆಗ ವಿಕ್ರಾಂತ್ ನರ್ವಸ್ ಆಗಿ, ಅಯ್ಯೋ ಇಲ್ಲ, ನಾನೇನ್ ಮುಚ್ಚಿಡ್ಲಿ, ಕೋ ಇನ್ಸಿಡೆನ್ಸ್ ನೋಡು, ಅವನು ತನ್ನ ರಿಲೇಟಿವ್ನ ಇಲ್ಲಿಗೂ ಕರ್ಕೊಂಡ್ ಬರ್ತಾನೆ ಅಂತ ನಂಗ್ ಗೊತ್ತಿರ್ಲಿಲ್ಲ. ಈ ಪಾರ್ಟಿ ಬಗ್ಗೆ ಅವನ್ ಜೊತೆ ನನ್ ಡಿಸ್ಕಷನ್ ಆಗೇ ಇಲ್ಲ ಅಂತ ಹೇಳ್ದ. ಆದ್ರೆ ಒಳಗೊಳಗೆ ತನ್ನನ್ನ ಈ ಸಿಚುವೇಶನ್ ಅಲ್ಲಿ ಸಿಕ್ಕಾಕ್ಸಿರೋದು ಸಂಗಮ್ ಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು. ಅವನ್ ಮಾತ್ ಕೇಳಿ ಸಾಧ್ವಿ, ಹೌದು, ನೀನು ಎಷ್ಟು ಸುಳ್ಳು ಹೇಳ್ತಿದ್ಯಾ ಅನ್ನೋದು ನಿನ್ ಮುಖದಲ್ಲಿ ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ಬಟ್ ದಿಸ್ ಇಸ್ ಟೂ ಮಚ್. ನೀನ್ ಹೀಗ್ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಜೋರಾಗಿ ಕಿರ್ಚಿದ್ಲು. ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಸಂಗಮ್ ಇಲ್ಲಿಗ್ ಬಂದಿದ್ದಾನೆ ಅಂದ್ಮೇಲೆ ನಾನೇ ಡೈರೆಕ್ಟ್ ಆಗಿ ಅವನ ಹತ್ರ ಕೇಳ್ತೀನಿ ಅಂತ ಹೇಳ್ತಾ ಕೂತಲ್ಲಿಂದ ಎದ್ದು ಹೋದ್ಲು. ಅದನ್ನ ನೋಡಿ ವಿಕ್ರಾಂತ್ ಗಾಬ್ರಿಲಿ, ಅರೆ ಸಾಧ್ವಿ ವೇಟ್, ನನ್ ಮಾತ್ ಕೇಳು ಅಂತ ಅವಳನ್ನ ತಡೆಯೋ ಪ್ರಯತ್ನ ಮಾಡಿ ಮನಸ್ಸಲ್ಲೇ, ಅಪ್ಪ ದೇವ್ರೆ, ಈ ಸಂಗಮ್ ನನ್ನನ್ನ ಎಂತ ಸಿಚುವೇಶನ್ ನಲ್ಲಿ ಸಿಕ್ಕಾಕ್ಸಿದಾನೆ, ಈಗ ನಾನು ಇವಳಿಗೆ ಹೇಗ್ ಸಮಾಧಾನ ಮಾಡ್ಲಿ, ಎಲ್ಲಿವರೆಗೂ ಸುಳ್ಳು ಹೇಳಲಿ, ಇವಳು ನನ್ ಮಾತ್ ಕೇಳ್ದೆ ಅಲ್ಲಿಗೆ ಹೋಗಿ ಏನಾದ್ರೂ ಅವಾಂತರ ಮಾಡದೆ ಇದ್ರೆ ಸಾಕಪ್ಪ ಅಂತ ಅಂದ್ಕೊಂಡು ಸಾಧ್ವಿ ಹಿಂದೆನೆ ಓಡ್ ಬಂದ. ಈ ಕಡೆ ಎಲ್ರೂ ಸಂಗಮ್ ಇಂಚರಾನೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ರು. ಒಂದಲ್ಲ ಒಂದ್ ನೆಪ ಮಾಡ್ಕೊಂಡು ಸಂಗಮ್ನ ಮಾತಾಡ್ಸಿ ತಮ್ಮ ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು. ಆದ್ರೆ ಇಂಚರಾಗೆ ಇದೆಲ್ಲ ಹೊಸ್ದಾಗಿತ್ತು. ಹಾಗಾಗಿ ಜನರೆಲ್ಲ ತಮ್ಮ ಬಗ್ಗೆ ಇಷ್ಟೊಂದು ಅಟೆನ್ಷನ್ ಕೊಡ್ತಿರೋದ್ ನೋಡಿ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಅದೇ ಟೈಮ್ಗೆ ಅಲ್ಲಿಗೆ ಸಾಧ್ವಿ ಬಂದ್ಲು. ಅವಳ ಹಿಂದೆ ವಿಕ್ರಾಂತ್ ಕೂಡ ಬಂದ. ಸಾಧ್ವಿ ಫೇಕ್ ಸ್ಮೈಲ್ ಮಾಡಿ, ಅರೆ ಸಂಗಮ್, ಹಾಯ್, ನೀನ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಆದ್ರೂ ಬಂದ್ಬಿಟ್ಟಿದ್ಯಾ, ವಾಟ್ ಅ ಸರ್ಪ್ರೈಸ್ ಅಂದ್ಲು. ಅದಕ್ಕೆ ಪ್ರತಿಯಾಗಿ ಸಂಗಮ್ ಕೂಡ ಹಾಯ್ ಸಾಧ್ವಿ ಅಂತ ಗ್ರೀಟ್ ಮಾಡ್ದ. ಸಾಧ್ವಿ ಇಂಚರ ಕಡೆ ನೋಡ್ತಾ, ಅರೆ ಮಿಸ್ ಇಂಚರ, ನೀವು ಬಂದಿದ್ದೀರಾ ಅಂತ ಅವರಿಬ್ರು ಕೈ ಹಿಡ್ಕೊಂಡಿರೋದನ್ನ ನೋಡ್ತಾನೆ ಕೇಳಿದ್ಲು. ಅವಳ ಮಾತಿಗೆ ಇಂಚರ ಶಾರ್ಟ್ ಆಗಿ ಎಸ್ ಅಂದ್ಲು. ಅದೇ ಟೈಮ್ಗೆ ವಿಕ್ರಾಂತ್ ಸಂಗಮ್ನ ಪಕ್ಕಕ್ಕೆ ಕರ್ಕೊಂಡ್ ಹೋಗಿ, ಏನಿದು ಬ್ರೋ, ಇಂಚರಾನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಸಾಧ್ವಿ ಇಲ್ಲಿಗ್ ಬರ್ತಾಳೆ ಅಂತ ನಿನಗೂ ಗೊತ್ತಿತ್ತು ತಾನೆ ಅಂತ ಸಿಟ್ಟಲ್ಲಿ ಕೇಳ್ದ. ಅದಕ್ಕೆ ಸಂಗಮ್, ಯಾಕೆ ನಾನು ನನ್ನ ಹೆಂಡ್ತಿನ ಇಲ್ಲಿ ಕರ್ಕೊಂಡ್ ಬರ್ಬಾರ್ದಾ? ಡು ಐ ನೀಡ್ ಎನಿ ಪರ್ಮಿಷನ್ ಫಾರ್ ದಟ್ ಅಂತ ರೂಢಾಗಿ ಕೇಳ್ದ. ಅವನ್ ಮಾತ್ ಕೇಳಿ ವಿಕ್ರಾಂತ್ ಬಾಯಿ ಬಂದಾಗೋಯ್ತು. ಆದ್ರೂ ಅವನು ತನ್ನ ಸಿಟ್ಟನ್ನ ಕಡಿಮೆ ಮಾಡ್ಕೊಂಡು, ಅಲ್ಲ, ಅದ್ ಹಾಗಲ್ಲ, ಇದ್ರಿಂದ ಸಾಧ್ವಿ ಏನ್ ತಿಳ್ಕೊಳ್ತಾಳೆ, ಅವಳಗ್ ಬೇಜಾರಾಗಲ್ವಾ ಅಂತ ಕೇಳ್ದ. ಅದಕ್ಕೆ ಸಂಗಮ್, ಇದೊಳ್ಳೆ ಕತೆ ಆಯ್ತಲ್ಲ, ಅವಳೇನ್ ತಿಳ್ಕೊಂಡ್ರೆ ನನಗೇನಾಗ್ಬೇಕು, ಅದೆಲ್ಲ ನನಗ್ ಗೊತ್ತಿಲ್ಲ,
ಅವಳನ್ನ ನೀನೇ ಮ್ಯಾನೇಜ್ ಮಾಡು, ನಿಮ್ಮಿಬ್ಬರಿಗೂ ಸರಿಯಾಗಿ ಮ್ಯಾಚ್ ಆಗುತ್ತೆ ಅಂತ ತಮಾಷೆ ಮಾಡ್ತಾ ವಿಕ್ರಾಂತ್ ಹೆಗಲ್ ಮೇಲೆ ಕೈ ಇಟ್ಟ. ಇಂಚರ ಒಬ್ಳೆ ಕೂತ್ಕೊಂಡು ದೂರದಿಂದಾನೇ ಪಾರ್ಟಿಲಿರೋ ಜನರನ್ನೆಲ್ಲ ನೋಡ್ತಿದ್ಲು. ಆಗ ಸಡನ್ ಆಗಿ ಅವಳ ಗಮನ ಮಿಸ್ಸಾ ಡೈರೆಕ್ಟರ್ ಮಾಳವಿಕಾ ಕಡೆ ಹೋಯ್ತು. ಇವತ್ ಬೆಳಗ್ಗೆ ಅಷ್ಟೇ ಅವಳು ಮಾಳವಿಕಾನ ಮೀಟ್ ಮಾಡಿದ್ಲು. ಈಗ ತಾನ್ ಹೋಗಿ ಅವರನ್ನ ಮಾತಾಡಿಸ್ಬೇಕು ಅಂತ ಅನ್ಸಿ ಇಂಚರ ಸ್ಯಾಂಡಲ್ ಹಾಕೊಂಡು ಹೊರಟ್ಲು. ತಕ್ಷಣ ಅಲ್ಲೇ ಇದ್ದ ಒಬ್ಬ ಹುಡುಗ ಅವಳಿಗೆ ಡಿಕ್ಕಿ ಹೊಡೆದ. ಆಗ ಗೊತ್ತಾಗ್ದೇನೆ ಅವನ್ ಕೈನಲ್ಲಿರೋ ಗ್ಲಾಸ್ ಕೆಳಗ್ ಬಿದ್ದು ಅದ್ರಲ್ಲಿದ್ದ ಡ್ರಿಂಕ್ ಪೂರ್ತಿ ಇಂಚರಾನ್ ಮೈ ಮೇಲೆ ಚೆಲ್ತು. ಶಾಕ್ನಲ್ಲಿದ್ದ ಇಂಚರ ಕತ್ತೆತ್ ನೋಡ್ದಾಗ ಅದು ಫೇಮಸ್ ಆಕ್ಟರ್ ಕಮ್ ಡೈರೆಕ್ಟರ್ ಅಭಿರಾಮ್ ಚೈತನ್ಯ ಅಂತ ಗುರ್ತ್ ಹಿಡಿದ್ಲು. ಅಭಿರಾಮ್ ಚೈತನ್ಯ ಹೆಸರು ಕೇಳಿದ್ರೆ ಇಡೀ ಇಂಡಸ್ಟ್ರಿನೇ ಗೌರವ ಕೊಡ್ತಾ ಇತ್ತು. ಅವನ್ ಮಾಡಿರೋ ಎಲ್ಲ ಫಿಲಮು ಸೂಪರ್ ಹಿಟ್ ಆಗಿತ್ತು. ಇತ್ತೀಚೆಗೆ ಅವನ್ ಆಕ್ಟ್ ಮಾಡಿರೋ ಯಾವುದೇ ಮೂವಿ ಬರ್ದೇ ಹೋಗಿದ್ರು ಇಂಡಸ್ಟ್ರಿಲಿ ಅವನ್ ಬಗ್ಗೆ ತುಂಬಾ ಹೆಸರಿತ್ತು, ಮತ್ತೆ ಅವನ್ ಹೆಸರು ಮಾಡಿದ್ದ. ತಾನು ಡ್ರಿಂಕ್ಸ್ ಬೀಳ್ಸಿದ್ದಕ್ಕೆ ಅಭಿರಾಮ್ ಐ ಆಮ್ ಸೋ ಸಾರಿ, ಐ ವಾಸ್ ಲುಕಿಂಗ್ ದೇರ್ ಅಂಡ್ ಸಡನ್ಲಿ ಅಂತ ತಡವರಿಸ್ತಾ ಹೇಳ್ದ. ತನ್ನಿಂದ ಇಂಚರ ಡ್ರೆಸ್ ಎಲ್ಲ ಹಾಳಾಯ್ತು ಅಂತ ಅವನಿಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇತ್ತು. ಆದ್ರೆ ಅವನ್ ಮಾತಿಗೆ ಇಂಚರ ಪರವಾಗಿಲ್ಲ, ನಾನ್ ಹೋಗಿ ವಾಶ್ ಮಾಡ್ಕೋತೀನಿ ಅಂದ್ಲು. ಅದಕ್ಕೆ ಅವನು ನೋ 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 ನೋ, ನಾನು ನಿಮ್ದು ಇಷ್ಟು ಬ್ಯೂಟಿಫುಲ್ ಡ್ರೆಸ್ನ ಹಾಳು ಮಾಡಿದೀನಿ, ನಾನೇ ನಿಮಗೆ ಹೆಲ್ಪ್ ಮಾಡ್ಬೇಕು. ನೀವ್ ಕ್ಲೀನ್ ಮಾಡಿದ್ರು ಅದನ್ನ ಹಾಕೊಂಡು ಪಾರ್ಟಿಲಿ ಹೇಗ್ ಓಡಾಡ್ತೀರಾ, ಸೊ ನಾನು ನಿಮ್ಗೋಸ್ಕರ ಹೊಸ ಡ್ರೆಸ್ನ ತರಿಸ್ತೀನಿ ಅಂತ ಹೇಳಿ ತನ್ನ ಅಸಿಸ್ಟೆಂಟ್ಗೆ ಸನ್ನೆ ಮಾಡಿ ಕರೆದ. ಆಗ ಇಂಚರ ಅಯ್ಯೋ ಅದೆಲ್ಲ ಏನು ಬೇಡ, ನೀವು ಸುಮ್ನೆ ಇಷ್ಟೊಂದೆಲ್ಲ ಪ್ಯಾನಿಕ್ ಆಗ್ತಿದ್ದೀರಾ ಅಂತ ಹೇಳಿ ಅವನನ್ನ ತಡಿಯೋಕ್ ನೋಡಿದ್ಲು. ಆದ್ರೆ ಅಷ್ಟ್ರಲ್ಲಾಗ್ಲೇ ಅಭಿರಾಮ್ ತನ್ನ ಅಸಿಸ್ಟೆಂಟ್ಗೆ ಬೇರೆ ಡ್ರೆಸ್ ತರೋದಕ್ಕೆ ಹೇಳಿದ್ದ. ಅವನ್ ಮತ್ತೆ ಕಂಟಿನ್ಯೂ ಮಾಡಿ, ಮಿಸ್ ಪ್ಲೀಸ್ ಬೇಡ ಅನ್ಬೇಡಿ, ನಾನೇ ನಿಮ್ ಡ್ರೆಸ್ನ ಹಾಳ್ ಮಾಡಿದ್ದು ಅಂದ್ಮೇಲೆ ಅದನ್ನ ನಾನೇ ಸರಿ ಮಾಡ್ಬೇಕು. ಇಲ್ಲೇ ಹತ್ರದಲ್ಲಿ ಒಂದ್ ಒಳ್ಳೆ ಸ್ಟೋರ್ ಇದೆ, ಸೊ ಆದಷ್ಟು ಬೇಗ ನಿಮ್ಗೋಸ್ಕರ ಒಂದು ಡ್ರೆಸ್ ಬರುತ್ತೆ, ನೋ ಬಿಗ್ ಡೀಲ್ ಅಂತ. ಈಗ ಅವನ್ ಹಠ ಒಪ್ಕೊಳ್ದೆ ಇಂಚರಾಗೆ ಬೇರೆ ದಾರಿ ಇರ್ಲಿಲ್ಲ. ತನ್ ಡ್ರೆಸ್ ಪೂರ್ತಿ ಹಾಳಾಗಿರೋದು ಅವಳ ಗಮನಕ್ಕೂ ಬಂದಿತ್ತು. ಸ್ವಲ್ಪ ಹೊತ್ತಲ್ಲೇ ಅಭಿರಾಮ್ ಅಸಿಸ್ಟೆಂಟ್ ಒಂದು ಹೊಸ ಡ್ರೆಸ್ ತಗೊಂಡು ಅಲ್ಲಿಗ್ ಬಂದ. ಇಂಚರ ಒಂದು ಆಕ್ವರ್ಡ್ ಸ್ಮೈಲ್ ಮಾಡಿ ಅದನ್ನ ತಗೊಂಡು ಬಟ್ಟೆ ಬದಲಾಯಿಸೋದಕ್ಕೆ ಹೋದ್ಲು. ಅವಳು ಹೊರಗಡೆ ಬರ್ತಾ ಇದ್ದ ಹಾಗೆ ಅಭಿರಾಮ್, ಮಿಸ್ ನಿಮ್ಮ ಡ್ರೆಸ್ ಕೊಡಿ, ಅದನ್ನ ವಾಶ್ ಮಾಡಿ ವಾಪಸ್ ಕಳಿಸ್ತೀನಿ ಅಂತ ಹೇಳ್ದ. ಅದಕ್ಕೆ ಇಂಚರ, ಅರೆ ನೋ, ನಾನು ನಿಮ್ ಮಾತ್ ಕೇಳಿದೀನಿ, ಈಗ ನೀವು ನನ್ ಮಾತನ್ ಕೇಳ್ಬೇಕು, ಇದನ್ನ ನಾನೇ ಕ್ಲೀನ್ ಮಾಡ್ಕೋತೀನಿ, ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡ್ರೆಸ್ ಅಂದ್ಲು. ಆದ್ರೆ ಅಭಿರಾಮ್ ಅವಳ ಮಾತಿಗೆ ಒಪ್ಪದೆ, ಇಲ್ಲಪ್ಪ ಇಲ್ಲ, ಯಾರ್ ತಪ್ಪು ಮಾಡ್ತಾರೋ ಅವರೇ ಅದನ್ನ ಸರಿ ಮಾಡ್ಬೇಕು, ಸೊ ನೀವ್ ಡ್ರೆಸ್ ಚಿಂತೆ ಬಿಟ್ಟು ಆರಾಮಾಗಿರಿ ಅಂದು ಇಂಚರ ಕೈನಲ್ಲಿರೋ ಡ್ರೆಸ್ ತಗೊಂಡು ಅದನ್ನ ತನ್ನ ಅಸಿಸ್ಟೆಂಟ್ಗೆ ಕೊಟ್ಟ. ಅವಳದನ್ನ ತಡಿಬೇಕು ಅಂದ್ಕೊಳ್ತಿದ್ರು ಅಭಿರಾಮ್ ಮಾತ್ ಕೇಳಿ ಅವಳಿಗೂ ನಗು ಬಂದೋಯ್ತು. ಹಾಗಾದ್ರೆ ಇಂಚರ ಡ್ರೆಸ್ ಚೇಂಜ್ ಮಾಡಿರೋದ್ ಗೊತ್ತಾಗಿ ಸಂಗಮ್ಗೆ ಕೋಪ ಬರತ್ತಾ? ಅವಳು ಅಭಿರಾಮ್ ಜೊತೆ ಮಾತಾಡ್ತಿರೋದ್ ನೋಡಿ ಅವ್ನ್ ಜೆಲಸ್ ಫೀಲ್ ಮಾಡ್ಕೋತಾನ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.